ನಮ್ಮ ಕರ್ನಾಟಕದ ಸ್ಪೆಷಲ್ ಅಡುಗೆ ಉಪ್ಸಾರು. ಉಪ್ಸಾರು ಹೇಗೆ ಮಾಡೋದು ಅಂತ ನೋಡೋಣ. ನೀರು ಬಿಸಿಗಿಟ್ಕೊಂಡು ನೀರು ಕುದಿಯುವಂಥ ಟೈಮಲ್ಲಿ ಹೆಸರು ಕಾಳನ್ನ ತೊಳೆದು ಇದ್ರ ಜೊತೆಗೆ ಹಾಕ್ಕೋಬೇಕು. ಕಾಳು ಜೊತೆಗೇ ಖಾರಕ್ಕೆ ಬೇಕಾಗುವಷ್ಟು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಮೆಣಸಿನ್ಕಾಯಿ ಬೇಯಿಸಿರೋದನ್ನ ತೆಗೆದಿಟ್ಕೊಳ್ಳೋಣ. ಸುಮಾರು ಇಲ್ಲಿ 7-8 ಮೆಣಸಿನ್ಕಾಯಿ ಇದೆ. ಕಾಳು ಜೊತೆಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಯಾವುದಾದ್ರು ಒಂದು ಸೊಪ್ಪನ್ನು ಮಿಕ್ಸ್ ಮಾಡಿಕೊಂಡ್ರೆ ಉಪ್ಸಾರದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕಾಳು ಸ್ವಲ್ಪ ಬೆಂದ ನಂತರ ಒಂದು ಸ್ವಲ್ಪ ಕಾಳನ್ನು ರುಬ್ಬೋದಕ್ಕೆ ತೆಗೆದಿಟ್ಕೊಳ್ಳೋಣ. ಆನಂತರ ಕಟ್ ಮಾಡಿಟ್ಕೊಂಡಿರೋಂಥ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೋಬೇಕು. ಖಾರ ರುಬ್ಕೊಳ್ಳೋದಕ್ಕೋಸ್ಕರ ಉಪ್ಸಾರು ಖಾರಕ್ಕೆ ಬೇಯಿಸಿಟ್ಕೊಂಡಿರೋಂಥ ಕಾಳು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಹುಣಸೆಹಣ್ಣು, ಉಪ್ಪು, ಜೀರಿಗೆ, ಸ್ವಲ್ಪ ಮೆಣಸು, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡ್ರೆ ಉಪ್ಸಾರು ಖಾರ ರೆಡಿ ಆಯಿತು. ಇದು ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡಿರೋದ್ರಿಂದ ಹಸಿರಾಗಿದೆ. ನೀವು ಒಣಮೆಣಸಿನ್ಕಾಯಿ ಬೇಕಿದ್ರೆ ಹಾಕ್ಕೋಬೋದು. ಹಸಿರು ಮೆಣಸಿನ್ಕಾಯಿ ಬದಲಾಗಿ ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಕೆಂಪಗೆ ಬರುತ್ತೆ. ಕಾಳು ಸೊಪ್ಪು ಬೆಂದ ನಂತರ ನೀರು ಸಪ್ರೇಟ್ ಮಾಡಿಕೊಂಡು ನಂತರ ಇದಕ್ಕೇನೆ ಕೊತ್ತಂಬರಿ ಹಾಕಿದ್ದೀನಿ. ಇದೇ ಉಪ್ಸಾರು. ಇದಕ್ಕೆ ಒಗ್ಗರಣೆ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಸ್ವಲ್ಪ ಸಾಸಿವೆ, ಜೀರಿಗೆ, ಈರುಳ್ಳಿ, ಉದ್ದಿನಬೇಳೆ, ಮೆಣಸಿನ್ಕಾಯಿ, ಬೇಯಿಸಿಟ್ಕೊಂಡಿರೋಂಥ ಸೊಪ್ಪು, ಹಾಗೆ ಕಾಳು ಇದನ್ನೆಲ್ಲ ಒಗ್ಗರಣೆ ಮಾಡ್ಕೊಳ್ಳೋಣ. ಬೇಕಿದ್ರೆ ಕಾಯಿ ತುರಿ ಹಾಕ್ಕೋಬೋದು. ಲಾಸ್ಟಲ್ಲಿ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಯಿತು. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಬಿಸಿ ಬಿಸಿ ಮುದ್ದೆ. ಬಿಸಿ ಮುದ್ದೆ, ಪಲ್ಯ, ಚಟ್ನಿ ಈ ಸಾಂಬಾರು ಜೊತೆಗೆ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಜೊತೆಗೆ ತಿಂತಾಯಿದ್ರೆ ಅದೆಷ್ಟು ರುಚಿಯಾಗಿರುತ್ತೆ.